ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಲೇಟಾಗಿ ಅಂದರೆ ಟೈಮ್ 12:30 ಆಗೈತೆ ರೀ. ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಏನು ಮಾಡಬೇಕು ಅಂತಂದ್ರೆ ನೋಡಿರಿ, ಬೆಳಗಿಂದೆಲ್ಲನೂ ಮುಗ್ದೈತಿ. ರೂಟೀನ್ ನಾಷ್ಟ ಆಗೈತಿ ಬೆಳಗಿಂದು. ಆಮೇಲೆ ಕಸ ಅದೆಲ್ಲನೂ ಬೆಳಗ್ಗಿನ ಆಗ್ಬಿಟ್ಟಿದ್ದಿಲ್ಲ ರೀ. ಹೀಗಾಗಿ ಈಗ ಮಧ್ಯಾಹ್ನದಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ, ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾಷ್ಟ ಅಂತೂ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀವಿ ರೀ. ಶಾವಿಗೆ ಉಪ್ಪಿಟ್ಟು ಮಾಡೀವಿ. ಮತ್ತು ಇನ್ನು ಸ್ವಲ್ಪ ನಾನು ನಾಷ್ಟ ಮಾಡಿಲ್ಲ ರೀ, ಈಗ ಮಾಡಬೇಕು. ಸ್ವಲ್ಪ ಅನ್ನ ಇತ್ತು, ಅದನ್ನೇ ನಾನು ಮಾಡ್ತೀನಿ ರೀ. ಶಾವಿಗೆ ಉಪ್ಪಿಟ್ಟು ಆಗೈತಿ, ಅದು ಮತ್ತು ಖಾಲಿನೂ ಆಗೈತೆ ರೀ. ಹೀಗಾಗಿ ಸ್ವಲ್ಪ ಅನ್ನ ನಾಷ್ಟ ಮಾಡಿದ್ರೆ ಆತಂತಂದು ಬಿಟ್ಟೇನಿ. ಬರೀ ಇಲ್ಲಿ ಅನ್ನ ಬೇಳೆ ಕುಕ್ಕರ್ ಇಡಾತೀನಿ, ತೋರಿಸ್ತೀನಿ ನಿಮಗೆ. ನೋಡಿರಿ, ಇಲ್ಲಿ ಅನ್ನ ಬೇಳೆ ಕುಕ್ಕರ್ ಇಡಬೇಕಂತಂದು ಪಾಲಕ್ ಹಾಕೀನಿ. ಇದ್ರಾಗೆ ಪಾಲಕ್ ಮತ್ತು ಟೊಮೆಟೊ ಎಲ್ಲ ಹೋಳಿ ಇದ್ರಾಗ ಹಾಕೀನಿ ರೀ. ಎರಡು ಕೂಡಿ ಕುಕ್ಕರ್ಗೆ ಇಟ್ಬಿಡ್ತೀನಿ ರೀ, ಆಗುತ್ತೆ. ಇಲ್ಲಿ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡೀನಿ ರೀ. ಕ್ಯಾಬೇಜ್ ಪಲ್ಯ ಆಗೈತೆ ರೀ. ಶಾವಿಗೆ ಉಪ್ಪಿಟ್ಟು ಖಾಲಿ ಆಗೈತೆ ನೋಡಿರಿ, ಮಾಡಿದ್ದೆ ರೀ. ಎಲ್ಲರೂ ನಾಷ್ಟ ಮಾಡ್ರಿ, ಹಿಂಗಾಗಿ ಖಾಲಿ ಆಗೈತಿ. ಇಲ್ಲಿ ಸ್ವಲ್ಪ ಅನ್ನ ಐತಿ, ಅದನ್ನೇ ಉಂಟ್ರ ತಂದು ಬಿಟ್ಟೇನಿ ರೀ ನಾನು. ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೇನೆ ರೀ ಫ್ರೆಂಡ್ಸ್. ಇಲ್ಲಿ ಕುಕ್ಕರ್ ಇಡ್ತೀನಿ, ಕುಕ್ಕರ್ ಇಟ್ಟು ಆಮೇಲೆ ಸಿಗ್ತೀನಂತ. ಒಟ್ಟು 3 ಇರಲ್ಲ, 3 ಇರಲಿ. ಹಾಂ ಹಾಂ, ಹೌದು ರೀ. ಹೌದು, ಕರ್ತವ್ಯ ಐತಿ ಮಾಡೋದು. ನಮ್ದೇ ರೀ, ಎಣ್ಣೆವ್ರದ ಅಲ್ರಿ. ಹೌದು, ಚಲೋ ಬಿಡ್ರಿ. ಹಾಂ, ಮಗಳಿಗೆ ಹಾಂ, ಮಗಳಿಗೆ ಅಲ್ರಿ ಮಾಡೋದು. ನೋಡ್ರುವ ಚಲೋ ಅಲ್ರಿ, ದೊಡ್ಡಾಗದ್ರಿ. ಹೌದು ರೀ, ಕಮ್ಮಿನ. ನೋಡ್ರಿ, ಚಲೋ ಬಿಡ್ರಿ. ರೊಕ್ಕ ಅದೇನು ಜಾಸ್ತಿ ಖರ್ಚು ಮಾಡಲ್ಲ ನೋಡ್ರಿ. ಪಾಪ ಭಾಳ ಶಾಣೆಕದಾವ ನೋಡ್ರಿ. ಹೌದು, ಇದ್ರಲ್ಲ. ಬ್ಯಾಳಿ ಪಾಲಕ್ ಮತ್ತು ಟೊಮೆಟೊ ಇಟ್ಟಿದ್ದೆ, ಎಲ್ಲ ಕುದ್ದೈತಿ. ಈಗ ಇದನ್ನು ಸಾಂಬಾರು ಮಾಡಿಬಿಡ್ತೀನಿ ರೀ. ಮತ್ತು ಇಲ್ಲಿ ಅನ್ನ ಆಗೈತ್ರಿ. ಎಲ್ಲ ಸ್ವಲ್ಪ ಬಿಸಿನೀರು ಕಾಸಿನ್ರಿ ಕುಡಿಯೋಕೆ. ಸಾಂಬಾರು ಮಾಡ್ತೀನಿ ಬರ್ರಿ. ಈಗ ನೋಡಿರಿ, ನಮ್ಮ ಸಾಂಬಾರು ರೆಡಿ ಆಯ್ತು. ಆಗಲ್ಲಿ ಮಾಡತ್ತಿದ್ಮೇಲೆ ಇಲ್ಲೇ ಚಪಾತಿ ಮಾಡತ್ತಾರ ಆಂಟಿಯವ್ರು. ಚಪಾತಿ ನಡೆದ ಸಾಂಬಾರು ಹಾಕ್ಲ ಪಲ್ಯ, ಕ್ಯಾಬೇಜ್ ಪಲ್ಯ. ಸ್ವಲ್ಪ ಚಿಲ್ಲಿ ಕ್ಯಾಬೇಜ್ ಪಲ್ಯ, ಶೇಂಗಾ ಚಟ್ನಿ ಹಾಕಿ ಸಾಕನೇ. ಸೋಯಾಬೀನ್ ರೀ, ಜೀರಿಗೆ ಸಾಸ್ಮಿ ಹಾಕಿ ಎಣ್ಣೆ ಹಾಕ್ತೀವಲ್ರಿ, ಎಣ್ಣೆಗೆ ಜೀರಿಗೆ ಸಾಸ್ಮಿ ಹಾಕಿ ಅವನ್ನ ಹಾಕಿ ಸ್ವಲ್ಪ ಹಿಂಗೆ ಇದು ಮಾಡಿ ಕೈಯಾಡಿಸಿ ಖಾರ ಉಪ್ಪು ಹಾಕಿದ್ರು. ಎಷ್ಟು ಮಸ್ತ್ ಬರೀ ಅವನ್ನ ತಿನ್ನೋದು ಹಿಂಗೆ ಕಡ್ಕೊಂಡು ಚಂದಾಗ ಚಪಾತಿಗ ಫ್ರೈ ಹಿಂಗೆ ತಿನ್ನೋದು ಚಲೋ ಆಗ್ತದೆ. ನೆನೆಸ್ರಿ. ಹಾಂ, ಹೌದು, ನಿಮ್ಗೆ ಅದೊಂದು ಹೇಳಿಲ್ಲ. ನೆನೆಸಿದ್ರಿ ನಾವೇನು ಕುದಿಸಿದ್ರೆ ಹಂಗೆ ಕುದಿಸಿ ಮಾಡ್ಬೇಕು. ಖಾರ ಉಪ್ಪು ಹಾಕಿ ಹಿಂಗೆ ಬಾಡಿಸ್ಕೊಳ್ಗತ್ತೆ. ಸೌತೆಕಾಯಿ ಉಳ್ಳಾಗಡ್ಡೆ ಅದು ಬಾಡಿಸ್ಕೊಂಡು ತಿನ್ನಂಗಿಲ್ಲ ನಾವು, ಹಂಗೆ ಆ ಟೈಪು. ಆಕೆ ನಮ್ಮ ಹುಬ್ಳಿಗೆ ಹೋಗಿದ್ದೇವೆ ನಾವು. ನಮ್ಮ ಲಕ್ಷ್ಮಿ ಮಾಡಿದ್ವಿ, ಹೆಸರು ಲಕ್ಷ್ಮಿನ. ನಮ್ಮ ಅತ್ತಿ ಮಾಡೋದು ಭಾಳ ಚಲೋ ಆಗ್ತದೆ. ಹಾಂ, ಚಲೋ ಆಗ್ತದೆ. ಹೌದು, ಚಲೋ ಆಗ್ತದೆ. ಹಂಗೆ ಮಾಡಿದ್ರೆ ಹಂಗೆ ಮಾಡ್ಕೊತೀನಿ, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ಕೊತೀನಿ. ನೀವು ಮಾಡಿ ನೋಡಿ, ಚಲೋ ಆಗ್ತದೆ. ತಂದಿರ್ತೀರ ನಾವು ತಂದಿದ್ದೆ ಆಗ್ಯಾವ ನಮ್ಗೆ.
ಮತ್ತು ನಿಮ್ಮ ಬಜಾರ್ ಹೋಗಿಲ್ಲ ತರಬೇಕಿಲ್ಲ? 12 ರೂಪಾಯಿ ಸಂತಿ ಮಾಡಿದೆ ರೊಕ್ಕನ ತಿಂದು ಹೋಗ್ಬಂದ್ರಿ ಬಜಾರ್ಕ್ಕೆ? ಯಾರು ನೀವು ಅಂಕಲ್? ಗಾಡಿನೇ ಮತ್ತಿದು ಸಕ್ಕರ ಪುಡಿ ಮೇಗಚ್ಚು ಅರಿಬತ್ತು ಎಲ್ಲ ಸಕ್ಕರೆ ಬೆಲ್ಲ ಶೇಂಗಾ ಪುಟಾಣಿ ಹೌದು ಹೌದ್ರಿ ಎಲ್ಲ ಥರ ಬೇಕು. ಕಿರಾಣಿ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಒಂದು ಜೀವನ ಊಟ ಹಾಕ್ತದೆ ನೀವು? ಹಾಂ ತೊಗರಿ ಬ್ಯಾಳಿ ಅವಲಕ್ಕಿ ರವಾ ಉಪ್ಪಿಟ್ಟು ತಿಂತೀರಿ ನೀವು ಮನೆ? ಉಪ್ಪಿಟ್ಟು ಅಂದ್ರೆ ಬರೋ ಮುಂದೆ ಮಾಡ್ತೀನಿ ಅಷ್ಟ ಏನು ರಾತ್ರಿ ಸುಮ್ಮನೆ ಮಾಡ್ತೀನಿ? ಇಲ್ವ ರಾತ್ರಿ ಎಂದೂ ಮಾಡಂಗಿಲ್ಲ. ಮುಂಜಾನೆ ಅಂದ್ರೆ ಮುಂಜಾನೆ ನಮ್ಮ ತಿನ್ನಂಗ ಮುಂಜಾನೆ ಅಷ್ಟು ಜಲ್ದಿ ಮಾಡಿಬಿಡ್ತೀರಿ ನಾಷ್ಟ? ಹುಡುಗುತ್ತಾರೆ ಯಾರು ತಿನ್ನಂಗಿಲ್ಲ. ಮತ್ತು ಅವ್ರು ತಿಂಡಿ ಬಿಡೋರಕ್ಕೆ ಅವ್ರು ತೊಗೊಂಡು ನನಗೆ ಮಾಡೋದು. ನಾವೊಂದು ತಿಂತಂದು ಸಾಕು. ನೀವು ತಿಂತೀರಲ್ಲ? ಕೇಳಿ ಮತ್ತು ಚಪಾತಿ ಅದು ತಿನ್ಬಂದಿರ್ತೀವಿ ಅಂತಂದ್ರೆ ಚಪಾತಿನೂ ತಿನ್ನಂಗಾದ್ರೆ ನಾಷ್ಟ ಮಾಡ್ಕೊತೀನಿ ನಾವು. ಅವಲಕ್ಕಿ ಆಗಲಿ ಉಪ್ಪಿಟ್ಟು ಆಗಲಿ ನಮಗೂ ಮುಂಜಾನೆ ಏನಾಗುತ್ತೆ ಈಗ ಮಾಡೋಕೆ ಬಿಸಿ ತಿನ್ನಂಗಾಗುತ್ತೆ. ಅವ್ರು ಕೆಲಸ ತಿಂತಾರೆ ಎಲ್ಲ ತಿನ್ನೋದಾಗುತ್ತೆ ನನಗೆ. ನಾವೇ 11-12 ತಿನ್ನೋಕೆ ಅವ್ರು ಹೋಗೋದೇ ಇಲ್ಲ ನನಗೆ. ನಾವು ಲಗು 5 ಕೇಳ್ತೇವೆ. ಇಲ್ಲ ನಮ್ಮ ಹುಡುಗರು ಮುಂಜಾನೆ ಸಾಲಿ ಹೋಗ್ತಿರ್ತಾವಲ್ರಿ 8-9ಕ್ಕೆ. ಹಸು ಅಂದ್ರೆ ಅವಾಗ ತಿಂದ್ಬಿಡುದು 2-3 ತುತ್ತು ತಿಂದು ಲೇಟ್ ಹೋಗ್ಬಿಡು. ಹೋಗಿ ನೋಡ್ರಿ ಅಂತ ಹೆಂಗೆ ಮಾಡ್ಬೇಕ್ರಿ. ಅವಾಗ ನಂಗೆ ಟೈಮ್ ಸಿಗಂಗಿಲ್ಲ ರೀ. ಪಟ್ ಪಟ್ ಚಪಾತಿ ಅವ್ರು ಕಳಿಸಿಂದ ಏನೈತಿ ಕಳಿಸಿಂದ ತಿಂದ್ಬಿಡುದು. ಅಷ್ಟೇ ಮುಂಜಾನೆ ತಿನ್ನ ಮಧ್ಯಾಹ್ನ ತನಕ ಜಂಟ ಬರ್ತೀವಿ. ಏನಾಗುತ್ತೆ ಮನುಷ್ಯ ನಾವು ಸ್ವಲ್ಪ ತಿನ್ಲಿಕ್ಕಾರ ಅದು ಹಸು ಆಗಲ್ಲ. ಏನು ತಿನ್ಲಿ ಏನು ಬಿಡ್ಲಿ ಹಿಂಗಾಗ್ತೈತಿ. ಈಗ ನಾವು ಊಟ ಮಾಡಿ ಬಂದಿರ್ತೀವಿ ನಮಗೇನು ತಿನ್ನೋಣ ಅನ್ಸಲ್ಲ. ನನಗೆ ಮುಂಜಾನೆ ಅವಸರದಾಗ ತಿನ್ನದ ಹೋಗಿಂದ ಜಾಗ ಕೊತ್ತಂಬರಿ ಭಾಳ ತಂದಾರತ್ತ. ಕೊತ್ತಂಬರಿ ಕೊಟ್ಟಿದ್ರು ಹೌದು. ಹೋಗಿದ್ದೆ ಹೋಗಾಗ ಆಕೆ ಮತ್ತೆ ಬೇಡಕ್ಕೆ ಮೈಸೂರು ಪಾಕ್ ತಂದಾರ ಅವ್ರು. ಒಂದು ಮೈಸೂರು ಪಾಕ ಒಂದು ಬುದ್ಧದ ಉಂಡಿ ಮತ್ತು ಇಟ್ಟು ಶೇವ ಹಾಕೊತಿದ್ರು. ಹಿಂದೆ ಮತ್ತು ಅವನೇ ಜೊತೆ ಹಾಸ್ಕೊತಾರೆ. ಹೌದು ಅವನಲ್ಲಿ ತೊಗೊಂಡ್ಬಾರ. ಇವ್ರನ್ನೆಲ್ಲ ಕಳಿಸಿಂದ ಒಂದು ಕುಡಿತೀನಿ. 9-9 ಆಗತ್ತೆ ನಾನು ಚಹಾ ಕುಡಿಬೇಕಂದ್ರೆ ಬರೀ ಪಾಗ ಒಂದು ಕುಡಿತೀನಿ ಹೋಗಿ ಕೊಡ್ಲೆ. ಮತ್ತೆ ಒಂದು ಜಳಕಕ್ಕೆ ಹೋಗ್ಬೇಕು ಅಂತಂದ್ರೆ ಬ್ಯಾಸರ ಮತ್ತೊಂದು ಕುಡಿತೀನಿ. ಮತ್ತೆ ಜಳಕ ಮಾಡೋ ಮತ್ತೊಂದು ಕುಡಿತೀನಿ. ಮತ್ತೆ ನಿಮ್ಮ ಜೋಡಿ ಒಂದು ಕುಡಿತೀನಿ. ಅದೇ ನಾವು ಆಟಾಡ್ಕೊತ ಹಿಂಗೆ ಕೆಲಸ ಮಾಡ್ಕೊತಿದ್ದೇವಂದ್ರೆ ಅದು ಇದು ಆಗೋದಿಲ್ಲ. ಹೌದು ಈ ನಮ್ದೇನು ಎಷ್ಟು ಅಡ್ಡಾಡೋದಾಗುತ್ತೆ. 2 ಸಲ ಹೋಗೋದಾಗುತ್ತೆ ಮುಂಜಾನೆ. ಮತ್ತು ಚಹಾ ಕುಡಿದ್ರೆ ಅಲ್ಲೇ ಕೊಡ್ತೇವಂದ್ರೆ ಪಿತ್ತಾಗುತ್ತೆ. ಓಡಾಡ್ಬೇಕ್ರಿ ಒಟ್ಟು. ಈಗ ಕರಿಯೋದಕ್ಕೆ ಅದು ಈಗ ಒಂದು ಕುಡಿಯೋದು ಯಾವ ಸರಿ ಪಿತ್ತಾಕತ್ತೆ ನೋಡಕ್ಕೆ ಕರಿಯೋದಕ್ಕೆ ಮೊದಲು ಹಾಕಿತ್ರಿ ಈಗ ಆಗೋದಿಲ್ಲ. ಅಂದ್ರೆ ಅದು ನಾವು ನಮಗೆ ಹಂಗೆ ಅನಿಸ್ತೈತಿವ. ನಮ್ಗೆ ಹಂಗಾಗಿ ನಮ್ದು ಏನು ಬಿಡ್ರಿ. ಮತ್ತು ನಮ್ಮ ಹುಡುಗರು ಎಲ್ಲ ಟೈಮ್ ಸರಿ ತಿಂತಾರೆ. ಎಲ್ಲ ಟೈಮ್ ಸರಿ ಮಾಡ್ತಾವೆ. ಕೆಮ್ಮ ನೆಗಡಿ ತಪ್ಪವಲ್ಲ ಅವಕ್ಕೆ. ಅಂದ್ರೆ ತಂಪು ಹೆಚ್ಚು. ಬಾ ನನಗೆ ಕೆಮ್ತಾರ ಇಬ್ಬರು ನೆಗಡಿ ಸಾಕಾಗಿ ಬರೀ ಅದು ತಂಪು ಹೆಚ್ಚು ಇರ್ತೈತಿಲ್ಲ. ಅವ್ರು ಮೊದಲ ತಂಪಿರ್ತಾರೆ ಕೋಡ ಇರ್ತಾರೆ. ತಂಪಾಗುತ್ತೆ ರೀ. ಬ್ಯಾಸ್ಗೆ ಬರಲ್ರಿ. ನನಗೆ ಒಟ್ಟೆ ಬ್ಯಾಸ್ಗೆ ಆಗಿಲ್ಲ ನೋಡ್ರಿ. ನಮ್ಗೆ ತಂಪುನಾಗಿ ಬರ್ತೈತಿ. ಬ್ಯಾಸಿಗೆ ನಂಗೆ ನೆಗಡಿ ಬರ್ತೈತಿ. ಈಗ ಮಳೆಗಾಲ ಬರಂಗಿಲ್ಲ ನೋಡಿ. ಮಳೆಗಾಲದಾಗ ಮತ್ತು ಥಂಡಿಯಿಂದ ಏನಿರಲ್ರಿ ಆರಾಮ್ ಇರ್ತೀನಿ ನಾ. ಬ್ಯಾಸಿಗೆ ನನಗೆ ನೆಗಡಿ ಬರ್ತೈತಿ. ನನಗೆ ಬ್ಯಾಸ್ಗ್ಯಾಗ ಹಂಗೆ ಬಂತು ಅಂದ್ರೆ ಯಾಕ್ರೆ ಬ್ಯಾಸಿಗೆ ಬಿಡುತ್ತೆ ನನಗಾಗುತ್ತೆ. ನನಗೆ ಬ್ಯಾಸಿಗೆ ಬಂತಂದ್ರೆ ಜಡ್ ಬರ್ತೈತಿ. ಅದು ಯಾಕಂದ್ರೆ ಬ್ಯಾಸಿಗ್ಯಾಗ ನಮ್ಗೆ ನೀರು ನಮಗೆ ಇದು ಆಗಿಲ್ಲ ರೀ. ಕಾವ ಆಗಿಲ್ಲ ನಮ್ಗೆ. ತಂಪು ಬೇಕು ರೀ. ತಂಪಂದ್ರೆ ಮೇಯಾಗಿ ನೀರು ಬಸಿಬೇಕು ನಮಗೆ. ಅದಕ್ಕೆ ಹೊರಗಿಂದ ಎಲ್ಲ ಇದು ಹೋಗಿಬಿಡ್ತೈತೆ. ಅದು ಬ್ಯಾಸಿಗೆ ಬಂತಂದ್ರೆ ಒಂಥರ ಸಂಟಾಗೋದು ಒಳಗೆ ನೋಡೋದು. ಸೊಕಸ್ ಆಗೋದು ಒಂಥರ ಒಟ್ಟು ನನಗೆ ತಲೆ ದಿನ ಬ್ಯಾಸಿಗೆ ಬಂತಂದ್ರೆ ನನಗೆ ಹಂಗೆ ಚಲವ ನೋಡ್ರಿ. 2 ವರ್ಷ ತನಕ ಬಿಡಲ್ಲ ಮನೆ ಮಾಡಕ್ಕೆ. ಮುಂದಿನ ತಿಂಗಳು ಬಂದರೆ ಒಂದಿನ ಮನೆಯೊಳಗೆ ನೀರು ಕರೀಲಿ ನಮಗೆ. ಈಗ ತುಂಬ
ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಈ ವ್ಲಾಗ್ನ ಸ್ಕಿಪ್ ಮಾಡ್ದೆ ನೋಡಿರಿ. ಯಾರೆಲ್ಲ ನೋಡಾಕಂತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ನಾವು ತುಂಬಿದ ಅಂತೇಳಿ ಎಲ್ಲ ಹಾಕೊಂಡ್ಬಿಡ್ತಂದ್ರೆ ಎಲ್ಲ ಮಸಾಲೆ ಬಾಳ ಈ ಬಾಳ ಮದ್ದತಿಗೆ ಒಡ್ಜಿಲ್ ಇಟ್ಕೊಂಡಾರ ನಮಗೆ ಜರಾಶ್ ಅದನ್ನ ಪರ್ಸೆಂಟ್ ಕಟ್ಟಿ ನಾವು ಮಾಡ್ಕೋಬೇಕಂತ ಇರ್ಲಿ ಬಿಡ್ರಿ ಆಗ್ತಂದ್ರೆ ಮತ್ತೆ ತಗೊಂಡು ಕುಂದ್ರಿ ಮನೆ ಮಾಡ್ಕೊಂಡು ಆಮೇಲೆ ಇದ್ದಾಗ ಕಟ್ಕೊಂಡು ಹೋಗಿ ಸುಮ್ಮನೆ ನೋಡೋಣ ಚಲೋ ಅನ್ಸಿದಲ್ಲ. ಚಂದ ಅದಾವ್ರಿ, ನೀವು ಮಸ್ತ್ ಅದಾವು, ಚಲೋ ಮಾಡ್ಸಿದ್ರೆ ಬರ್ತಿತ್ತು. ನೀವು ರೊಕ್ಕ ಹಾಕೊಂಡು